ಏಕೈಕ ಸುಪುತ್ರಿ ಗಡಿ ಬಿಡಿಯಲ್ಲಿ ಏನೋ ಹುಡುಕುತ್ತಿರುವಂತೆ ಕಾಣುತ್ತಿದೆಯಲ್ಲ. ನಿಮ್ಮ ತಂದೆಯವರು ಮನೆಯಲ್ಲಿ ಇಲ್ಲ ತಾನೆ? ನಮ್ಮ ತಂದೆಯವರು ಮನೆಯಲ್ಲಿ ಇಲ್ಲ. ಆದರೂ ತಮ್ಮ ಸ್ನೇಹಿತರಿಗೆ ಬೇರೆ ಕಾರ್ಡ್ ಕೊಡಲು ಹೋಗಿದ್ದಾರೆ. ಅಂತೂ ಅನಿರೀಕ್ಷಿತವಾಗಿ ನಮ್ಮ ಮನೆಯವರಿಗೆ ಬಂದಿದ್ದೀರಾ ಅಂದ್ಮೇಲೆ ನಾಳೆ ನೀವು ತಪ್ಪದೆ ನಮ್ಮ ಮದುವೆಗೆ ಬರಬೇಕು. ಅವಶ್ಯವಾಗಿ ಬರುತ್ತೇನೆ. ಬಂದು ಹೃದಯ ತುಂಬಿ ಆನಂದದಿಂದ ಶುಭ ಹಾರೈಸುತ್ತೇನೆ. ಹೋಗ್ಲಿ ಬಿಡು ಪದ್ಮ, ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ನಿಮ್ಮ ತಂದೆಯವರನ್ನು ಭೇಟಿಯಾಗಲು ಬಂದಿದ್ದೆ. ನಿಮ್ಮ ತಂದೆಯವರು ಮನೆಯಲ್ಲಿ ಇಲ್ಲ ಅಂದ ಮೇಲೆ ಈ ಪ್ರತಾಪನ ಪ್ರಥಮ ಪ್ರಯೋಗ ಯಶಸ್ವಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಅಲ್ಲವೇ? ಪ್ರತಾಪ್, ನಿಮ್ಮ ಮಾತಿನ ರೀತಿ ಒಂದು ರೀತಿ ವಿಚಿತ್ರವಾಗಿದೆಯಲ್ಲ. ವಿಚಿತ್ರ? ನಿಜ ಪದ್ಮ, ನಿನ್ನ ಮಾತು. ಇನ್ನು ಮುಂದೆ ನಡೆಯುವುದೆಲ್ಲವೂ ವಿಚಿತ್ರ. ನೀನೊಬ್ಬ ಮುಖ್ಯ ನ್ಯಾಯಾಧೀಶನ ಒಬ್ಬ ಮಗಳಾಗಿ ನಿನ್ನ ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದೆ. ಸುಂದರವಾದ ನಂದನವನದಂತಿರುವ ಈ ಅರಮನೆಯಲ್ಲಿ ಆ ವಸಂತ ಮಾಸಕ್ಕೆ ನವಿಲು ತನ್ನಿಚ್ಛೆಯಂತೆ ನರ್ತಿಸಿ ಆನಂದಿಸಿ ಇರುವಂತೆ ನೀನಿದ್ದೆ. ಆದರೇನು ಮಾಡುವುದು ನಿನ್ನ ದುರಾದೃಷ್ಟ. ನಿನ್ನ ತಂದೆ ಮಾಡಿರುವ ಒಂದೇ ಒಂದು ತಪ್ಪಿಗೆ ಈ ಪ್ರತಾಪನ ಕಾಮದಗ್ನಿಯಲ್ಲಿ ನಿನ್ನ ಶೀಲ ಸುಟ್ಟ ಮನವಿಯ ಅವಸ್ಥೆಯಂತಾಗಬೇಕಾಗಿದೆ ಇಂದು ನಿನ್ನ ಜೀವನ ಸ್ಥಿತಿ. ನಮ್ಮ ತಂದೆಯವರು ಮಾಡಿದ ತಪ್ಪಿಗಾಗಿ ನಾನೇಕೆ ಶಿಕ್ಷೆ ಅನುಭವಿಸಬೇಕು? ನೀವಿಷ್ಟೊಂದು ಛಲವಂತರಾಗಿದ್ರೆ ನಮ್ಮ ತಂದೆಯವರ ಹತ್ರ ಹೋಗಿ ನಿಮ್ಮ ಸೇಡನ್ನು ತೀರಿಸ್ಕೊಳ್ಳಿ. ಅದನ್ನು ಬಿಟ್ಟು ಸುಸಂಸ್ಕೃತರ ಮನೆಯಲ್ಲಿ ಬಂದು ಈ ರೀತಿ ಹುಚ್ಚಿನ ಹಾಗೆ ವರ್ತಿಸುವುದು ಒಳ್ಳೆಯದಲ್ಲ. ಇದರಿಂದ ಪರಿಸ್ಥಿತಿ ಗಂಭೀರವಾಗುವುದು ಹುಷಾರ್. ಪದ್ಮ, ನೋ ಡೌಟ್ ಯು ಆರ್ ಅ ಬ್ಯೂಟಿಫುಲ್ ಲೇಡಿ. ಪದ್ಮ ಪದ್ಮ ಪದ್ಮ, ಪ್ರಥಮದಲ್ಲಿಯೇ ಹೀಗೆ ಕೋಪಿಸಿಕೊಂಡರೆ ಹೇಗೆ ಚಿನ್ನ? ನೀನು ಹೇಳಿದ ಹಾಗೆ ಯಾರು ಇಲ್ಲದಿರುವ ಸಮಯ ಸಾಧಿಸಿ ನಾನು ಬಂದಿರುವುದು ನನ್ನ ಎಲ್ಲ ಆಸೆಗಳನ್ನು ಸಂಪೂರ್ಣವಾಗಿ ತೀರಿಸಿಕೊಳ್ಳುವುದಕ್ಕಾಗಿಯೇ. ಇಂದು ರಾತ್ರಿ ನನ್ನ ಸಮಯವನ್ನು ನಾನು ಸಾಧಿಸದೇ ಇದ್ದರೆ ನಾಳೆ ಗೃಹಿಣಿಯಾಗಿ ಆ ಶಾಂತೇಶನ ಸತಿಸ್ಥಾನ ತುಂಬುವೆ. ಆದರೆ ಅದಕ್ಕೂ ಮೊದಲೇ ಇಂದಿನ ರಾತ್ರಿಯೇ ನಿನಗೆ ಪ್ರಥಮ ರಾತ್ರಿ. ಅದು ಈ ಪ್ರತಾಪನ ಹುಮಂಚದ ಮೇಲೆ ತಿಳಿಯಿತೆ. ನಿಜ, ಇಂಥ ಮನುಷ್ಯ ಶಬ್ದಗಳ ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನ್ನ ಕಣ್ಣಲ್ಲಿ? ಒಂದು ಹೆಣ್ಣು ತನ್ನ ಜೀವನದಲ್ಲಿ ಎಷ್ಟೊಂದು ಆಸೆಗಳ ಹೊರೆಯಿಂದ ಹೊತ್ತಿರ್ತಾಳಂತ ನಿನ್ನ ಥವರಿಗೇನೋ ಗೊತ್ತಾಗಬೇಕು. ಪ್ರತಾ, ನೀನ್ ಈ ಮನೆಯಲ್ಲಿ ಕಾಲಿಟ್ಟಾಗ ಅರ್ಥ ಮಾಡಿಕೊಂಡಿದ್ದೇನೆ ನಿನ್ನ ಗುಣ ಏನು ಅಂತ. ಮರು ಮಾತನಾಡದೆ ಇಂಥ ಸಮಯದಲ್ಲಿ ನನ್ನ ಶಾಂತಿಯಷ್ಟಿದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು ತರ್ತಾ ಇದ್ದ. ಹೆಚ್ಚಿನ ಮರು ಮಾತನಾಡಿದ್ರೆ ಹೊರಟು ಹೋಗಲಿಲ್ಲ. ಮರ್ಯಾದೆ ಅದು ನಿನ್ನಿಂದ ನನಗೆ ಮರ್ಯಾದೆ. ಹೊರಟು ಹೋಗುತ್ತೇನೆ ಪದ್ಮ, ಆದರೆ ಈಗಲ್ಲ. ನನ್ನ ಆಸೆ ತೀರಿದ ಮೇಲೆ. ನೋಡು ಪದ್ಮ, ನಿನಗೆ ವಿನಯವಾಗಿ ಹೇಳ್ತಾ ಇದ್ದೀನಿ. ನೀನಾಗಿ ಒಲಿದು ಬಂದು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಬಲಾತ್ಕಾರದ ಪ್ರಯೋಗ ಮಾಡಬೇಕಾದಿತ್ತು. ಉದ್ಯೋಗಕ್ಕೆ ಹುಚ್ಚು ನಾಯಿಯಂತೆ ಕಚ್ಚಲು ಬಂದಿದ್ದಾದರೆ ಅದನ್ನು ಹಿಡಿದ ಹಳ್ಳಿ ಕೀಳುವರ ಹಲವಾರು ಜನ ಇರ್ತಾರಂತ ನಿನ್ನ ಥವರಿಗೇನೋ ಗೊತ್ತು. ನಿನ್ನ ಆಸೆಯನ್ನು ತೀರಿಸೋದಕ್ಕೆ ನನ್ನ ವೇಷ ಅಂತ ತೀರಿಕೊಂಡ್ರೆ ಏನಲ್ಲ?
ಚಿನ್ನ, ನಿನ್ನೆತ್ತರಕ್ಕಾಗುವಷ್ಟು ಹಣವನ್ನು ನಿನ್ನ ಮೇಲೆ ಸುರಿದು ನನ್ನ ಅರಮನೆಯ ಬಾಗಿಲಿಗೆ ನಿನ್ನನ್ನು ಕರೆಯಿಸಿಕೊಳ್ಳುತ್ತಿದ್ದೆ. ಆದರೇನು ಮಾಡುವುದು? ನೀನೀಗ ಅರಳಿ ನಿಂತ ಸಂಪಿಗೆ, ಕೆಂಪು ತುಂಬಿರುವ ನಿನ್ನ ಕೆನ್ನೆಯನ್ನು ಕಚ್ಚಿ ಕಚ್ಚಿ ತಿನ್ನಲು ಹಾತೊರೆಯುತ್ತಿವೆ ನನ್ನ ದಂತ ಪಂಕ್ತಿಗಳು. ಪದ್ಮಾ, ನೋ ಡೌಟ್ ಇವರ ಬ್ಯೂಟಿಫುಲ್ ಲೇಡಿ. ಹೆಸರಿಗೆ ತಕ್ಕ ಹಾಗೆ ನೀನು ಕಮಲದ ಹೂವೇ. ಈ ಮನ್ಮಥನ ಮನ ತಣಿಸಿ ದಾಹ ತೀರಿಸಿದರೆ ಸಾಕು, ನೀನು ಕೇಳಿದ್ದನ್ನೇ ಕಾಣಿಕೆಯಾಗಿ ಕೊಡಲು ಸಿದ್ಧನಿದ್ದೇನೆ. ಅರ್ಥವಾಯಿತು? ಲೇ ಹುಚ್ಚ, ಅಂಧಕರ ಕಣ್ಣಿಗೆ ರತ್ನದ ರಾಶಿ ಇದ್ರೂ ಕೂಡ ಅದು ಶೂನ್ಯ. ನಿನಗೆ ತೃಪ್ತಿ ಕೊಟ್ಟು ನಿನ್ನಿಂದ ಕಾಣಿಕೆ ಪಡೆಯಷ್ಟು ಮೂಢಳು ನಾನಲ್ಲ. ಯಾಕೆಂದ್ರೆ ನಾನು ಎಷ್ಟೇ ಆಗ್ಲಿ ಶಾಂತೇಶನ ಧರ್ಮ ಪತ್ನಿ ಆಗುವ ಆಸೆಯಲ್ಲಿ ಇಟ್ಟಿದ್ದೇನೆ. ಸುಮ್ಮನೆ ನನ್ನ ಬಾಯಿಗೆ ವಿಷ ಬೆಳೆಸುವ ಹಂತಕನಾಗಬೇಡ. ಹೋಗ್ಬಿಡು ಇಲ್ಲಿಂದ ಮೊದಲು. ಪದ್ಮಾ, ನಿನ್ನ ಹಾಗೂ ಶಾಂತೇಶನ ಪ್ರೇಮ ವಿಲಾಸಕ್ಕೆ ಕತ್ತರಿಯನ್ನು ಹಾಕುವುದೇ ಪ್ರತಾಪನ ಗುರಿ. ಹತ್ತು ಮೀರಿರುವ ನಿಮ್ಮ ಪ್ರೇಮಕ್ಕೆ ಕದ್ದು ಕಾಮನಾಟವಾಡಲು ಬಂದಿರುವೆ. ಪದ್ಮಾ, ಎಷ್ಟಿದ್ದರೂ ನೀನು ನಾನು ಮುಟ್ಟಿದ ಮಡಕೆಯಾಗಿ ಮನೆಯಲ್ಲಿಯೇ ಕೂಡಬೇಕು. ಇದೇ ಪ್ರತಾಪನ ಛಲ. ಅರ್ಥವಾಯಿತೆ? ದೇವರ ಪೂಜೆಗೆ ಸಿದ್ಧಪಡಿಸಿದ ಎಡೆಯನ್ನು ನಾಯಿ ಹುಟ್ಟಿದರೆ ಅದು ದೇವರಿಗೂ ಸಲ್ಲುವುದಿಲ್ಲ, ಇತ್ತ ಮಾನವರು ಉಣ್ಣದ ಹಾಗೆ. ಅದರಂತಾಗ್ಬಿಟ್ಟಿದೆ ಈ ನನ್ನ ಸ್ಥಿತಿ. ಪ್ರತಾಪ್, ಈ ನಿನ್ನ ಮಂಕು ಬುದ್ಧಿಗೆ ಜ್ಞಾನದ ಕಣ್ಣನ್ನು ಕೊಟ್ಟು ಎಚ್ಚರಿಸು. ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡುವುದು ಒಂದೇ, ಹೆತ್ತ ತಾಯಿ ಕತ್ತು ಕೊಯ್ಯುವುದು ಎರಡೂ ಒಂದೇ. ವೇದಾಂತದ ಕಟ್ಟುಕತೆ ನನಗೆ ಬೇಕಾಗಿಲ್ಲ ಪದ್ಮಾ. ಈ ಪ್ರತಾಪನ ಪ್ರಾಣ ಹೋದರೂ ಚಿಂತೆ ಇಲ್ಲ. ತನ ತೊಟ್ಟ ಮೇಲೆ ತೀರೇ ಹೋಯಿತು ನನ್ನ ಆಸೆಯ ಹೊರೆಯ ಭಾರವನ್ನು. ನಿನ್ನದರ ಅಮೃತದ ಮೇಲೆ ಹರವಿಂಗಿಸಿಕೊಳ್ಳುವೆ ನನ್ನ ಕಾಮ ಪಿತ್ತವನ್ನು. ಸುಂದರಿ, ಸಮ್ಮಿಲನದ ಸಂಜೆಗಾಗಿ ಹೆದರಿ ಹಿಂಜರಿಯಬೇಡ. ನಮ್ಮಿಬ್ಬರ ಬಿಗಿದಪ್ಪಿಗೆಯಲ್ಲಿಯೇ ಮುಗಿದು ಹೋಗಲಿ ಶುಭರಾತ್ರಿ. ರಂಗಿನ ರತಿಯೇ ರತಿ ಕ್ರೀಡೆಯನ್ನಾಡಲು. ಮಾತನಾಡಲು ಚಾಂಡಾಲ, ನೀನೊಬ್ಬ ಮೀಸೆ ಹೊತ್ತ ಗಂಡಸಾಗಿ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿರಲಿಲ್ಲ. ನೀನ್ ಯಾವ ಗಂಡಸಲೇ? ಅದು ಅಲ್ಲದೆ ಹೆಣ್ಣು ಒಲೆದರೆ ನಾರಿ, ಮುನಿದರೆ ಮಹಾ ಮಾರಿ. ನಿನ್ನಂತ ಚಾಂಡಾಲನಿಗೆ ಮಾರಿಯೇ ಮರ್ಯಾದೆ ಲೇಸು. ಸಾಕು ಬಾಯಿ ಮುಚ್ಚು ಕೈಯಾಳಿ. ವಿನಯದಿಂದ ಮಾತನಾಡಿದರೆ ಏನು ಪ್ರಯೋಜನವಿಲ್ಲವೆಂದು ನನಗೀಗ ಅರ್ಥವಾಯಿತು. ಗಂಡಸಿನ ಮೀಸೆಯ ತನಕ ಮಾತನಾಡುವ ಬಂಡ ಹೆಣ್ಣೆ. ತುಂಬಿ ನಿಂತಿರುವ ಈ ನಿನ್ನ ಯೌವನದ ಮೈಸುಕವನ್ನುಣ್ಣಲು ಅದಾವ ಗಂಡು ಹಿಂಜರಿಯುತ್ತಾನೆ. ಸುಮ್ಮನೆ ಮಾತನಾಡಿ ಸಮಯ ವ್ಯರ್ಥ ಮಾಡಬೇಡ. ಎಷ್ಟಿದ್ದರೂ ನೀನು ಈ ಪ್ರತಾಪನಿಗೆ ಮೀಸಲು. ಪದ್ಮ, ಒಂದಾಗಿ ಸುಖ ನೀಡುವ. ನನ್ನ ಪ್ರಾಣ ಹೋದ್ರೆ ಸರಿ, ಈ ನನ್ನ ದೇಹ ಮೊದಲು ಶಾಂತಿ ಸಂಗೆ ಅರ್ಪಿತ.
ನಿನ್ನಂತ ಚಾಂಡಾಲನಿಗೆ ಚಂಡಿ ಚಾಮುಂಡಿಯಾಗಿ ನಿನ್ನ ರುಂಡವನ್ನು ಚಂಡಾಡುವ ಭದ್ರ ಕಾಳಿ ನಾನಾಗಬೇಕಾಗಿದೆ. ಮರ್ಯಾದೆ ಕೊಟ್ಟು ಹೇಗಾದ್ರೆ ಹೋದ ಬರಿಬಾಯಿ ಮಾತಿನಲ್ಲಿ ಚಂಡಿ ಚಾಮುಂಡಿಯಾಗಿ ವರ್ತಿಸಿದರೆ ಹೆದರಿ ಹಿಂಜರಿದು ಕಾಲ್ ಕೀಳಲು ನಾನೇನು ಷಂಡನಾಗಿ ಬಂದಿಲ್ಲ ಪದ್ಮ. ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ತರುಣಿಯರನ್ನು ತಂದು ಸಲಾಗಿ ನಿಲ್ಲಿಸಬಹುದಾಗಿತ್ತು. ಆದರೆ ನನ್ನ ಆತ್ಮದಲ್ಲಿ ಒರಗಿದ ಸೇಡಿನ ಕಿಚ್ಚನ್ನು ಕೊನೆಗಾಣಿಸಿಕೊಳ್ಳಲು ನಿನ್ನ ಶೀಲವನ್ನು ಹಾಳು ಮಾಡದೆ ನನಗೆ ಗತ್ಯಂತರವಿಲ್ಲ. ನನ್ನ ಕಣ್ಣೆದುರಲ್ಲೇ ದಿನನಿತ್ಯ ನೀನು ಕಣ್ಣೀರು ಹಾಕುವುದನ್ನು ನಾನು ನೋಡಬೇಕು. ತುಂಬಿದ ಸಭೆಯಲ್ಲಿ ನಿನ್ನ ತಂದೆ ಮರ್ಯಾದೆ ಶೂನ್ಯನಾಗಿ ನನ್ನ ಕಾಲಿಗೆ ಬಿಟ್ಟು ಕ್ಷಮೆ ಯಾಚಿಸಬೇಕು. ಅಷ್ಟು ಮಾತ್ರ ಮಾಡದೇ ಇದ್ದರೆ ಈ ಪ್ರತಾಪ ಹುಟ್ಟಿರುವುದಕ್ಕೂ ಸಾರ್ಥಕವೇನು? ನೀನಾಗಿಯೇ ಮಂಚಕ್ಕೆ ಬರುವೆಯೋ ಅಥವಾ ನಿನ್ನನ್ನು ಹೊತ್ತೊಯ್ಯಬೇಕು? ಬೇಡ ಪ್ರತಾಪ್, ಬೇಡ. ನಾಳೆ ವಧುವಾಗಿ ಶಾಂತಿಶೀಲ ಸತ್ಯಾಗುವ ಸ್ಥಾನದಲ್ಲಿದ್ದೇನೆ. ದಯವಿಟ್ಟು ನನ್ನ ಬಾಳನ್ನು ಹಾಳು ಮಾಡಬೇಡ. ನಿನ್ನ ವಿನಯದ ಮಾತಿಗೆ ಮಣಿದು ಹೋಗಲು ನಾನೇನು ಬುದ್ಧಿ ಶೂನ್ಯನಲ್ಲ ಪದ್ಮ. ನಿನ್ನ ತಂದೆ ಇಲ್ಲದಿರುವ ಸಮಯ ಸಾಧಿಸಿ ನಾನು ಬಂದಿರುವುದು ನನ್ನೆಲ್ಲ ಕಾರ್ಯಗಳನ್ನು ಸಂಪೂರ್ಣವಾಗಿ ನೆರವೇರಿಸಿಕೊಂಡು ಹೋಗುವುದಕ್ಕಾಗಿಯೇ. ಇಂದಿನ ರಾತ್ರಿ ನಿನಗೆ ಬರ್ಬರ ರಾತ್ರಿ, ಇದು ನನಗೆ ಮಾತ್ರ ಶಿವರಾತ್ರಿ. ನಿನ್ನಂತ ರತಿಯ ಸಂಗಡ ಕಾಮ ಕ್ರೀಡೆಯಾಡಲು ಕೊಂಚವೂ ಕೂಡ ಸಮಯ ಕಳೆಯಬೇಡವೆನ್ನಿಸುತ್ತಿದೆ ನನ್ನ ಮನಕ್ಕೆ. ನಿನ್ನನ್ನು ಎತ್ತಿಕೊಂಡು ಒಳಗೆ ಒಯ್ದು ಹಚ್ಚುವ ನಿನ್ನ ಕಾಮಕ್ಕೆ ಕಿಚ್ಚು. ಉರುಳಿದೆ